ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ತಪಾಸಣಾ ಶಿಬಿರ ಹಯಾತುಲ್ ಇಸ್ಲಾಂ ಮದ್ರಸಾ ಬೆಮ್ಮತಿಯಲ್ಲಿ ಜರುಗಿದ ಕಾರ್ಯಕ್ರಮ. ಹಯಾತುಲ್ ಇಸ್ಲಾಂ ಮದ್ರಸಾ ಹಾಗೂ ಜಮಾಅತ್ ಸಮಿತಿಯ ವತಿಯಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ. ರಕ್ತದಾನ ಹಾಗೂ ಕಣ್ಣಿನ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು, ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವವನ್ನು ಉಳಿಸುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಯುವಕರು. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೂ ಜರುಗಿದ ರಕ್ತದಾನ ಶಿಬಿರ ಆಡಳಿತ ಮಂಡಳಿ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳ ಪಾಲ್ಗೊಳ್ಳುವಿಕೆ. ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ಬೆಮ್ಮತಿಯಲ್ಲಿ ಅಂದರೆ ಹಯಾತುಲ್ ಇಸ್ಲಾಂ ಮದ್ರಸಾ ಮತ್ತು ನಾವು ಇಲ್ಲಿನ ಯೂತ್ ವಿಂಗ್ ಸೇರಿ ಇಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ಏರ್ಪಾಡು ಮಾಡಿದ್ದೇವೆ. ಅದರ ಒಂದು ಕಾರ್ಯಚಟುವಟಿಕೆಗಳು ಈಗ ನಡೀತಾ ಇದೆ. ಇಲ್ಲಿ ನಾವು ಈ ಚಟುವಟಿಕೆ ಮಾಡಿರೋ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ನಬಿಯವರ ಅಂದರೆ ಪ್ರವಾದಿ ಪೈಗಂಬರ್ ಅವರ 1500ನೇ ಜನ್ಮದಿನದ ಒಂದು
ಸಂತೋಷದ ವೇಳೆಯಲ್ಲಿ ನಾವಿದ್ದೀವಿ. ಅದಕ್ಕೆ ನಾವು ಊರಿಗೆ ಏನಾದರೂ ಒಂದು ನಾವು ನಮ್ಮಿಂದ ಕೊಡುಗೆ ಕೊಡಬೇಕು ಎನ್ನುವ ಒಂದು ಉದ್ದೇಶದಿಂದ ನಾವು 2ನೇ ಬಾರಿಗೆ ಈ ಬ್ಲಡ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಅದರ ಮುಖ್ಯ ರೂವಾರಿ ಅಂತ ಹೇಳಿದ್ರೆ ಈ ಪ್ರವಾದಿ ಪೈಗಂಬರ್ರವರ 1500ನೇ ಜನ್ಮದಿನದ ಒಂದು ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಪ್ರವಾದಿಯವರು ನೀವು ನಮಗೆ ಉಪಕಾರವಾಗೋದಕ್ಕಿಂತ ಇನ್ನಿತರರಿಗೆ ನಮ್ಮಿಂದ ಉಪಕಾರವಾಗಬೇಕೆಂಬುದು ಸಾರಾಂಶವನ್ನು ನಮ್ಮ ಒಂದು ಧರ್ಮದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಚಿಂತಿಸಿದಾಗ ನಮಗೆ ಮುಖ್ಯವಾಗಿ ಇದಕ್ಕೆ ಒಂದು ಸಿಕ್ಕಿರೋದು, ನಾವು ಇತರರಿಗೆ ನಮ್ಮ ರಕ್ತವನ್ನು ನೀಡೋದರಿಂದ ನಮಗೆ ಯಾರಿಗೆ ಕೊಟ್ಟಿರೋದೇ ನಮಗೆ ಗೊತ್ತಾಗೋದಿಲ್ಲ. ಆಗ ನಮಗೆ ಗೊತ್ತಾಗದಾಗೆ ನಾವು ಬೇರೆಯವರಿಗೆ ಅದರಿಂದ ನಮ್ಮ ಒಂದು ಉಪಕಾರ, ನಮ್ಮಿಂದ ಒಂದು ಗುಣಾಂಶ ಸಿಗುತ್ತೆ ಎಂಬುದು ಮೂಲಕ ನಾವು ಈಗ ಬ್ಲಡ್ ಕ್ಯಾಂಪನ್ನು ಏರ್ಪಡಿಸಿ ನಾವೀಗ ಒಂದು ಊರಿನ ಎಲ್ಲ ಜನರನ್ನು ಒಗ್ಗೂಡಿಸಿ ಯಾವ ಧರ್ಮ ಯಾವ ಜಾತಿ ಅಂತ ಇಲ್ಲದೆ ಎಲ್ಲ ಧಾರ್ಮಿಕರು ಸೇರಿ ನಾವಿಲ್ಲಿ ಒಗ್ಗೂಡಿ ಅವರಿಗೆ ನಮ್ಮಿಂದ ಈ ರಕ್ತವನ್ನು ನೀಡೋದರ ಮೂಲಕ ಒಂದು ಉತ್ತಮ ಕೊಡುಗೆ ನೀಡಬೇಕು ಎಂಬುದೇ ನಮ್ಮ ಇಲ್ಲಿ ಮುಖ್ಯ ಉದ್ದೇಶವಾಗಿದೆ. ಅದಕ್ಕಾಗಿ ನಮ್ಮ ಊರಿನ ಎಲ್ಲರ ಒಂದು ಸಹಕಾರವು ನೀಡಿದ್ದಾರೆ. ಹೊರಗಿನವರು ಬಂದು ಇದಕ್ಕೆ ಅವರ ಒಂದು ಬೆಂಬಲವನ್ನು ನೀಡೋದರ ಮೂಲಕ ಅವರು ಇದು ರಕ್ತದಾನವನ್ನು ಮಾಡೋದರ ಮೂಲಕ ಅವರು ನಮಗೆ ಒಂದು ಸಪೋರ್ಟನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಸುಮಾರು ಜನರಿಗೆ ಕಣ್ಣಿನ ತೊಂದರೆ ಇರೋದರಿಂದ ಈ ಬ್ಲಡ್ ಕ್ಯಾಂಪಿನ ಒಟ್ಟಿಗೆ ಆ ಕಣ್ಣಿನ ಒಂದು ಚಿಕಿತ್ಸೆಯನ್ನು ಫ್ರೀಯಾಗಿ ನಾವು ನಮ್ಮಿಂದ ಎಷ್ಟಾಗ್ತದೆ ನೋಡ್ಬಿಟ್ಟು ಕಣ್ಣಿನ ಒಂದು ಚಿಕಿತ್ಸೆ ಅವರ ಒಂದು ಕಣ್ಣಿನಲ್ಲಿ ಏನೆಲ್ಲ ಸಮಸ್ಯೆ ಇದೆ ಎಂಬುದನ್ನು ನಾವು ಇಲ್ಲಿ ಏರ್ಪಡಿಸೋದರ ಮೂಲಕ ಇದನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇದಕ್ಕಾಗಿ ನಾವು ಇದಕ್ಕೆ ಸಪೋರ್ಟ್ ಮಾಡಿದ ನಮ್ಮ ಊರಿನ ಎಲ್ಲ ಒಂದು ಕಮಿಟಿಯವರಿಗೂ ಅದೇ ರೀತಿ ಎಲ್ಲ ಯುವಕರಿಗೂ ಎಲ್ಲ ವಯಸ್ಕರಿಗೂ ಎಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಇವತ್ತು ನಾವು ರಕ್ತದಾನ ಮತ್ತು ಕಣ್ಣಿನ ಚಿಕಿತ್ಸೆಯನ್ನು ನಮ್ಮ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನದ ಅಂಗವಾಗಿ ನಾವು ಫ್ರೀಯಾಗಿ ಎಲ್ಲರಿಗೂ ಮಾಡ್ತಾಯಿದ್ದೀವಿ. ಅದು ನಮ್ಮ ಜಮಾತ್ ಕಮಿಟಿ ಮತ್ತು ಈದ್ ಮಿಲಾದ್ ಕಮಿಟಿ ವತಿಯಿಂದ ಮಾಡಲಾಗ್ತಾ ಇದೆ. ಇದರಿಂದ ಅದಕ್ಕಾಗಿ ಇವತ್ತು ಎಲ್ಲ ಕೌಮಿನ ಜನಗಳು ಬಂದ್ಬಿಟ್ಟು ನಮಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.